ನಾವೆಲ್ಲರೂ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಕೃಷಿನಲ್ಲೇ ಅಲ್ಲ, ಪ್ರತಿಯೊಂದು ವ್ಯವಹಾರ ಮಾಡಬೇಕಾದ್ರೂ ಉದ್ಯೋಗದಲ್ಲಿರ್ಬೋದು ಅಥವಾ ಉದ್ಯಮದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲೂ ಅಪ್ ಆ್ಯಂಡ್ ಡೌನ್ ಇಲ್ಲದಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟ ಸುಖಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ, ಸವಾಲುಗಳು ಇರುತ್ತೆ. ಎಲ್ಲವನ್ನು ನಾವು ಎಷ್ಟು ಬುದ್ಧಿವಂತಿಕೆಯಿಂದ ಆ ಸವಾಲುಗಳನ್ನ ಸ್ವೀಕಾರ ಮಾಡ್ತೀವಿ, ಅದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಸವಾಲುಗಳನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಸಕ್ಸಸ್ ಇರುತ್ತೆ. ಬಹುಶಃ ಕೆಲವರು ಪಾಸಿಟಿವ್ ಆಗಿ ತೊಗೊಂಡು ಹೋದರೆ ಸಕ್ಸಸ್ಸು ಆಗ್ತಾರೆ. ನಾವು ಅದು ಪ್ರಾರಂಭದಲ್ಲೇ ನೆಗೆಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಅದು ಅನೇಕ ಸಂದರ್ಭದಲ್ಲಿ ನಮಗೆ ಆಗದೇ ಇರತಕ್ಕಂಥದ್ದು ಸಹ ನಾವು ನೋಡ್ತೀವಿ. ಕೃಷಿ ಇಲಾಖೆ ಈ ಆಡುಮುಟ್ಟ ಸೊಪ್ಪಿಲ್ಲ ಅಂತೀವಲ್ಲ, ಹಾಗೆ ಒಂದಲ್ಲ ಒಂದು ರೀತಿ ಎಲ್ಲ ಕುಟುಂಬಗಳು ಸಹ 100ಕ್ಕೆ 70-75% ಕೃಷಿ ಕುಟುಂಬಗಳು ಎಲ್ಲರೂ ಸಹ ಕೃಷಿನ ಅವಲಂಬಿಸಿರ್ತಕ್ಕಂಥದ್ದು. ನಾವೆಲ್ಲರೂ ಕೃಷಿ ಬೆನ್ನೆಲುಬು, ರೈತನಿಗೆ, ದೇಶಕ್ಕೆ ರೈತನೇ ನಮ್ಮ ಸಂಪೂರ್ಣ ಈ ದೇಶದ ಅನ್ನದಾತ. ಸ್ವತಂತ್ರ ಬಂದಾಗ ನಾವು ಯಾವ ರೀತಿ ಆಹಾರ ಸಮಸ್ಯೆಯನ್ನು ಎದುರಿಸ್ತಿದ್ದೋ, ಅದಾದಮೇಲೆ ಹಂತ ಹಂತವಾಗಿ ಅನೇಕ ಪ್ರಯತ್ನ, ಪ್ರಕೃತಿ, ಸರ್ಕಾರಗಳ ಸಹಕಾರ, ಒಂದು ಹಂತಕ್ಕೆ ನಾವು ಇವತ್ತು ನಮ್ಮ ದೇಶಕ್ಕಾಗುವಷ್ಟು ಬೆಳೆದು ಹೊರದೇಶಕ್ಕೂ ಆಹಾರವನ್ನು ಕಳಿಸ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ ಇವತ್ತು. ಅದೊಂದು ನಮ್ಮ ದೇಶದ ರೈತರ ಮಾಡ್ತಾ ಇರ್ತಕ್ಕಂಥ ಸಾಧನೆ, ಹೆಮ್ಮೆ ಅಂತ ಹೇಳ್ಬೋದು. ನಾವು ರೈತರ ಸಬಲೀಕರಣ ಆದರೆ ಮಾತ್ರ ದೇಶ ಅಭಿವೃದ್ಧಿ ಅನ್ನೋದು ಪ್ರತಿಯೊಬ್ಬರೂ ಮಾತನಾಡ್ತೀವಿ. ನಾವು ಯಾವುದೇ ಎಷ್ಟು ಪ್ರೋತ್ಸಾಹ ಕೊಟ್ಟರು, ಕೃಷಿಗೆ ಮತ್ತು ರೈತರಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ನಾವು ಸಮರ್ಪಕವಾಗಿ ಮಾಡಿದ್ರೆ, ಇದರಲ್ಲಿ ಸಕ್ಸಸ್ ಆದರೆ ಸಂಪೂರ್ಣವಾದಂಥ ನಾವು ದೇಶದ ಆರ್ಥಿಕತೆ ಮತ್ತು ಉದ್ಯೋಗ ಮತ್ತು ಇನ್ನಿತರ ಎಲ್ಲದರಲ್ಲೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನೋದು. ಒಬ್ಬ ಕೃಷಿಕ ಸಕ್ಸಸ್ ಆದರೆ ಅದರ ಹಿಂದೆ ಕನಿಷ್ಠ 10ರಿಂದ 50 ಜನ ಬದುಕು ಹಸನ ಆಗುತ್ತೆ. ಒಬ್ಬರಲ್ಲ ಇಬ್ಬರಲ್ಲ, ಅವ್ರ ಕುಟುಂಬಕ್ಕೆ ಅಷ್ಟೇ ಸೀಮಿತ ಆಗಲ್ಲ. ಕೊನೆಯ ಪಕ್ಷ 1ರಿಂದ 50 ಜನಕ್ಕೆ ಬದುಕು ಕಟ್ಟಿಕೊಡ್ತಕ್ಕಂಥ ಮತ್ತು ನೆಮ್ಮದಿ, ಮತ್ತು ಸರ್ಕಾರಕ್ಕೂ ಇಂಡೈರೆಕ್ಟಾಗಿ ಆರ್ಥಿಕವಾದಂಥ ಶಕ್ತಿ ತುಂಬತಕ್ಕಂಥ ಎಲ್ಲವೂ ಆಗುತ್ತೆ. ಅದು ಯಾವ್ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ವಿಂಗಡಣೆ ಮಾಡಿ ಹೇಳ್ಬೋದು. ಆದರೆ ಯಾರ್ದೋ ಒಂದು ಮನೆ ಆರ್ಥಿಕವಾಗಿ ಬೆಳೆದ್ರೆ ಅದು ಸರ್ಕಾರಕ್ಕೂ ಸಂಪೂರ್ಣವಾಗುತ್ತೆ. ಅವ್ರು ಮಾಡೋ ಸಂತೆಲೋಗಿ ಬಟ್ಟೆ ತಗೊಳ್ಳೋದು, ಅಥವಾ ಒಂದು ಮಾಂಸದ ಅಂಗಡಿಲಿ ಹೋಗಿ ಮಾಂಸ ತಗೊಳ್ಳೋದು, ಇನ್ಯಾವುದೋ ತರಕಾರಿ ಅಂಗಡೀಲಿ ತರಕಾರಿ ತಗೊಳ್ಳೋದು, ಅಥವಾ ಹಬ್ಬದ ದಿವಸ ಹೋಗಿ ಇನ್ನೊಂದು ಥರ ಖರ್ಚು ಮಾಡೋದು, ಯಾವುದು ಮಾಡಿದ್ರೂ ಅದು ಇಂಡೈರೆಕ್ಟಾಗಿ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ, ಅಲ್ಲಿ ಆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಅನುಕೂಲ ಆಗುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡಿದ್ದರೆ ನೀವು ಮನೇಲೇ ಇಟ್ಕೊಂಡಿರೋಕ್ಕಿಲ್ಲ. ಆ ರೀತಿ ಒಂದಲ್ಲ ಒಂದು ರೀತಿ ದೇಶದ ಸಂಪನ್ಮೂಲ ಸಕ್ಸಸ್ ಆಗಬೇಕು ಅಂತಂದರೆ ರೈತ ಸಮೃದ್ಧಿ ಇದ್ದರೆ ಎಲ್ಲವೂ ಸಹ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ. ಇವತ್ತು ಪ್ರತಿ ಸರ್ಕಾರಗಳು ಸ್ವತಂತ್ರ ನಂತರ ಅನೇಕ ಹೊಸ ಯೋಜನೆಗಳನ್ನ ಕೊಡ್ತಾ ಬಂದಿದೆ. ಒಂದು ಸರ್ಕಾರ ಒಳ್ಳೆಯ ಯೋಜನೆ ಕೊಟ್ಟಿರ್ಬೋದು, ಇನ್ನೊಂದು ಸಮಾನವಾದಂಥ ಯೋಜನೆ ಕೊಟ್ಟಿರ್ಬೋದು. ಅಧಿಕಾರಿಗಳು, ಯೂನಿವರ್ಸಿಟಿಗಳು ಒಂದಲ್ಲ ಒಂದು ರೀತಿ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಮಾಡ್ತಾ ಬಂದಿದೆ. ಅದನ್ನು ಎಷ್ಟರ ಮಟ್ಟಿಗೆ ರೈತರು ಉಪಯೋಗಿಸ್ಕೋತೀರಾ, ಎಷ್ಟರ ಮಟ್ಟಿಗೆ ಅವತ್ತಿನ ಸರ್ಕಾರ ನಿಮಗೆ ಸ್ಪಂದಿಸುತ್ತೆ, ಎಷ್ಟರ ಮಟ್ಟಿಗೆ ಇಲಾಖೆಯ ಅಧಿಕಾರಿಗಳು, ಯೂನಿವರ್ಸಿಟಿ ಸೈನ್ಸಿಸ್ಟ್ಗಳು ಒಟ್ಟಾರೆ
ಕೋಆರ್ಡಿನೇಷನ್ ಇರುತ್ತೆ, ಅದೆಲ್ಲವೂ ಸಹ ಅದರ ಉಪಯೋಗ ಕೃಷಿ ಮೇಲೆ ಬೀರುತ್ತೆ. ಅದರ ಸಂಪೂರ್ಣವಾದಂಥ ಒಂದು ಉಪಯೋಗ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ನಾನು ಸಹ ನಾನು ಸಚಿವನಾದ ಮೇಲೆ ಬಹುಶಃ ರಾಜ್ಯದ ಎಲ್ಲ ಭಾಗದಲ್ಲೂ ಸಹ ಬರೀ ಮೀಟಿಂಗ್ಗಳಿಗೆ ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದು, ಅಧಿಕಾರಿಗಳು ನಾವು ಸಹ ತೀರ್ಮಾನ ತಗೊಳ್ಳೋಕ್ಕೆ ಸೀಮಿತ ಆಗಿಲ್ಲ. ಅನೇಕ ಕೃಷಿಕರ ಮನೆಗೆ ಭೇಟಿ ಮಾಡಿದ್ದೀನಿ. ಅವರು ಏನು ಪ್ರಗತಿಪರ ರೈತರುಗಳಿದ್ದಾರೆ ಅವರ ಹೊಲದಲ್ಲೂ ಹೋಗಿ ನೋಡಿದ್ದೀನಿ. ಅವ್ರು ಬೆಳೀತಕ್ಕಂಥ ಮತ್ತು ಪದ್ಧತಿಗಳನ್ನ ನೋಡಿದ್ದೀನಿ. ಅವ್ರು ಯಾವ ರೀತಿ ಕೃಷಿನ ಅವಲಂಬಿತರಾಗಿದ್ದಾರೆ ನೋಡಿದ್ದೀನಿ. ಸಾಕಷ್ಟು ನನಗೂ ಸಹ, ನಾನೊಬ್ಬ ಕೃಷಿ ಕುಟುಂಬದವನಾಗಿದ್ದರು, ನನ್ನದೇ ಆದಂಥ ಒಂದು ಲಿಮಿಟೇಷನ್ ಇತ್ತು. ಆದರೆ ಸಚಿವನಾದ ಮೇಲೆ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಅವಕಾಶಗಳಾಗಿದೆ. ಭಾಳಷ್ಟು ಜನ ಕೃಷಿಕರು ಬುದ್ಧಿವಂತರು ಇದ್ದಾರೆ, ಶ್ರಮಜೀವಿಗಳು ಇದ್ದಾರೆ, ಕಡಿಮೆ ಮಾತಿನವರು ಇದ್ದಾರೆ, ಮಾತು ಜಾಸ್ತಿ ಮಾಡೋರು ಇದ್ದಾರೆ, ಮಾತು ಕಡಿಮೆ ಮಾಡೋರು ಇದ್ದಾರೆ. ಮಾತು ಕಡಿಮೆ ಮಾಡೋರು ಕೆಲಸ ಜಾಸ್ತಿ ಮಾಡ್ತಾರೆ, ಮಾತು ಜಾಸ್ತಿ ಮಾಡೋರು ಕೆಲಸ ಕಡಿಮೆ ಮಾಡ್ತಾರೆ. ಅಷ್ಟೇ ವ್ಯತ್ಯಾಸ. ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇವತ್ತಿಗೆ ಪ್ರಕೃತಿ ಅವತ್ತಿದ್ದಂಥದಲ್ಲೇ ಇರಲ್ಲ. ಪ್ರಕೃತಿ ನಮ್ಮ ಯಾರ ಕೈಲೂ ಹಿಡಿತದಲ್ಲಿಲ್ಲ. ಪ್ರಕೃತಿಯ ಬದಲಾವಣೆ ದೇವರ ನೇಮ. ಪ್ರಕೃತಿನ ನಾವು ಬದಲಾವಣೆ ಮಾಡಲಿಕ್ಕಾಗಲ್ಲ. ನಾವೆಲ್ಲರೂ ಪ್ರಕೃತಿಗೆ ತಕ್ಕಂತೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನೇಕ ನಾವು ಯೂನಿವರ್ಸಿಟಿಗಳಲ್ಲಿ, ಮೊನ್ನೆನೂ ಸಹ ಮಂಡ್ಯದಲ್ಲಿ ಒಂದು ಕಾರ್ಯಾಗಾರನ ನಮ್ಮ CEO DC ಅವರು, ನಮ್ಮ ಇಲಾಖೆ ಅಧಿಕಾರಿಗಳು, ಯೂನಿವರ್ಸಿಟಿಯವರು, ಮಂಡ್ಯ ಯೂನಿವರ್ಸಿಟಿಯವರು ಮಾಡಿದರು. ನಾನು ಹೋಗಿ ಉದ್ಘಾಟನೆ ಮಾಡಿ ಟೆಕ್ನಿಕಲ್ ಸೆಷನ್ನು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ಬಂದೆ. ಇವತ್ತು ಮೀಡಿಯಾದವರು ಮೊದಲಿಗೆ ಅವ್ರ ಜವಾಬ್ದಾರಿ ಏನಂದರೆ ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಇನ್ನಿತರೆ ಬೇರೆ ಬೇರೆ ವಿಚಾರವನ್ನು ಜನರಿಗೆ ತಿಳಿಸೋದ್ರಲ್ಲಿ ಯಶಸ್ವಿಯಾಗಿ ಹೋಗ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಧ್ಯಮ ಸಂಸ್ಥೆಗಳು ಸಹ ರೈತರ ಬಗ್ಗೆ ಒಲವು ತೋರಿಸ್ತಾ ಇದ್ದಾವೆ. ಅದು ಭಾಳ ಒಳ್ಳೆಯ ಕೆಲಸ, ನಮಗೂ ಅದರ ಸಂತೋಷ ಆಗುತ್ತೆ. ಆ ರೀತಿ ರವಿಕುಮಾರ್ ಅವರು ಸಹ ರೈತ ಕುಟುಂಬದಿಂದ ಬಂದು, ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಟೆಕ್ನಿಕಲ್ ಸೆಷನ್ ಮಾಡಬೇಕು, ಹೆಚ್ಚು ಮಾಹಿತಿಯನ್ನು ಜನರಿಗೆ ಕೊಡಬೇಕು, ಅದರಿಂದ ಜನರು ಹೆಚ್ಚು ಸಬಲೀಕರಣ ಆಗಬೇಕು ಅನ್ನೋದನ್ನು ನನ್ನ ಹತ್ರ ಚರ್ಚೆ ಮಾಡಿದಾಗ ನನ್ನ ಆಯುಕ್ತರು, ಡೈರೆಕ್ಟ್ರಿಗೆಲ್ಲ ನಾವು ಸಪೋರ್ಟಾಗಿ ನಿಲ್ಲೋಣ ಅಂತ. ಒಂದು TV ಮಾಧ್ಯಮ ಇವತ್ತು ಲಕ್ಷಾಂತರ ಜನ ಇದನ್ನು ನೋಡ್ತಕ್ಕಂಥ ಜನ ಇರ್ತಾರೆ. ಅದು ಯೂಟ್ಯೂಬಲ್ಲಿ ಇರ್ಬೋದು, ನೇರವಾಗಿ ಅವರ ನ್ಯೂಸ್ ಫಸ್ಟ್ ಚಾನಲ್ನಿಂದ ಇರ್ಬೋದು. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೇರ ಪ್ರಸಾರ ಇರುತ್ತೆ. ಅವರಿಗೆ ಗೊತ್ತಾದಾಗ ಅಟ್ಲೀಸ್ಟು ಇದನ್ನು ನಾವು ತಿಳ್ಕೊಬೋದಲ್ಲ ಅನ್ನೋದು, ಅಥವಾ ನಾವು ಅನುಸರಿಸ್ಬೋದಲ್ಲ ಅನ್ನೋ ಒಂದು ವಿಚಾರಗಳಿದೆ. ಹಾಗಾಗಿ ಇವತ್ತು ಇಲ್ಲಿ ಇಷ್ಟು ಜನ ಇದ್ದೀರಿ. ನೀವೆಷ್ಟು 80 ಲಕ್ಷ ಕುಟುಂಬ ರೈತರು ನಮ್ಮಲ್ಲಿ ಇದ್ದಾರೆ ಅಂದರೆ ಅಷ್ಟು ಜನನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ನೀವಿಷ್ಟೇ ಜನ ಇದ್ದರೂ ಸಹ ಅಷ್ಟು ಜನಕ್ಕೆ ತಲುಪುತ್ತೆ ಅನ್ನೋ ಮನೋಭಾವ ನಮ್ಮದು. ನಿಮ್ಮ ಊರಿಗೆ ಹೋದಾಗ, ನಿಮ್ಮ ತಾಲೂಕು ಹೋದಾಗ, ನೀವು ಇಂಥ ಕಡೆ ಹೋಗಿದ್ದೋ, ಇಂಥ ಚರ್ಚೆ ಆಯಿತು, ಇಂಥ ವಿಚಾರ ಇದೆ, ನಾವು ಇದನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ವಿಚಾರ ಒಬ್ರಿಗೊಬ್ಬರು ಚರ್ಚೆ ಆಗುತ್ತೆ. ಆ ರೀತಿ ಎಲ್ಲ ಒಂದೇ ಸಾರಿ ಎಲ್ಲರನ್ನೂ ಕರೀಲಿಕ್ಕಾಗಲ್ಲ, ಎಲ್ರಿಗೂ ಒಂದೇ ಸಾರಿ ತಿಳಿಸ್ಲಿಕ್ಕೂ ಆಗಲ್ಲ. ಆ ಥರದ ಒಂದು ಜೊತೆಗೆ ತಾಂತ್ರಿಕತೆಯನ್ನು ಉಪಯೋಗಿಸೋದ್ರಿಂದ ಏನೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಅದನ್ನ ಬಗ್ಗೆ ನೀವು ಭಾಳಷ್ಟು ತಿಳ್ಕೋಬೇಕಾಗುತ್ತೆ. ಅದನ್ನೆಲ್ಲ ಮುಂದುವರೆದು ಸಾಯಂಕಾಲದವರೆಗೂ ಸಾಕಷ್ಟು ನಾನೇ ಎಲ್ಲನೂ ಹೇಳ್ತಾ ಹೋಗೋದು ಸೂಕ್ತ ಅಲ್ಲ. ಅದಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ, ಅದಕ್ಕೆ ಅವ್ರು ತಜ್ಞರು ಇರ್ತಾರೆ, ಅದನ್ನು ನಿಮಗೆ ಮಾಹಿತಿ ಕೊಡ್ತಾರೆ. ತಾಂತ್ರಿಕತೆ ಇವತ್ತಿನ ಕಾಲಕ್ಕೆ ಅತ್ಯಂತ ಅವಶ್ಯಕತೆ. ಯಂತ್ರೋಪಕರಣವನ್ನು ಉಪಯೋಗಿಸ್ತಕ್ಕಂಥದ್ದು ಇವತ್ತು ಹೊರದೇಶಗಳಲ್ಲಿ 100ಕ್ಕೆ 100ರಷ್ಟು ಯಂತ್ರೋಪಕರಣವನ್ನು ಉಪಯೋಗಿಸಿ ವ್ಯವಸಾಯನ ಮಾಡಿ. ನೀವು ಕಡಿಮೆ ಜಮೀನಿದೆ, ಒಂದು ಸ್ವಲ್ಪ ಯಂತ್ರೋಪಕರಣವನ್ನು ಉಪಯೋಗಿಸೋದು ಕಷ್ಟ ಆಗುತ್ತೆ, ಅಥವಾ ನೀವೇ ಖರೀದಿ ಮಾಡೋದು ಕಷ್ಟ ಆಗುತ್ತೆ ಇರಬಹುದು. ಆದರೆ ಅದಕ್ಕೋಸ್ಕರನೇ ನಾವು ರೆಂಟ್ ಮೇಲೆ ನಾವು ಸಂಸ್ಥೆಗಳಿಗೆ ಕೊಟ್ಟು ಕಳೆದ ಎಷ್ಟು ವರ್ಷ ಆಗಿದೆ ಹೆಚ್ಚು ಕಡಿಮೆ ರೈತರಿಗೆ ಯಂತ್ರೋಪಕರಣ ನಾವು ಎಷ್ಟು ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದು
15 ವರ್ಷ ಆಗಿದೆ. 15 ವರ್ಷದಿಂದ ಈಗ ನಮ್ಮ ಧರ್ಮಸ್ಥಳ ಸಂಸ್ಥೆಯವರು ಭಾಳಷ್ಟು ನಡೆಸ್ತಿದ್ರು. ಅದಲ್ಲದೆ ಡಿಸ್ಟಿಕ್ನಲ್ಲಿ ತಾಲೂಕಿನಲ್ಲಿ ಕೆಲವು ಸಂಸ್ಥೆಗಳು ತೊಗೊಂಡು ರೆಂಟಿಗೆ ಕೊಡ್ತಕ್ಕಂಥ ಇದನ್ನು ಮಾಡ್ತಿದ್ರು. ಈಗ ನೇರವಾಗಿ ರೈತರು ತೊಗೊಳ್ಳೋದು. ಮೊನ್ನೆ ನಾವು 74 ಹಾರ್ವೆಸ್ಟ್ ಹೈಟೆಕ್ ಹಬ್ಬನ್ನು ಕೊಟ್ಟನು. ಎಷ್ಟು? 90 ಲಕ್ಷ, 1 ಕೋಟಿ ಮಿಷನ್ನು. ಜನರಲ್ಗೆ 40 ಲಕ್ಷ ಸಬ್ಸಿಡಿ, SC/STಗೆ 50 ಲಕ್ಷ ಸಬ್ಸಿಡಿ. 74ರಲ್ಲಿ ಒಂದೇ ಏನೋ FEO. ಇನ್ನು 73 ಜನ ನೇರವಾಗಿ ರೈತರೇ ತೊಗೊಂಡದ್ದು. ನಿಮಗೆ ಇತಿಹಾಸದಲ್ಲಿ ಒಬ್ಬ ರೈತರಿಗೆ ನೀವು ತಗೊಳ್ಳೋವಂಥ ಒಂದು ಮಿಷನ್ಗೆ, ಒಂದು ಯಂತ್ರೋಪಕರಣಕ್ಕೆ 40 ಲಕ್ಷ 50 ಲಕ್ಷ ಸಬ್ಸಿಡಿ ಎಲ್ಲರೂ ಯಾವತ್ತಾರು ಕಿವಿಲಿ ಕೇಳಿದ್ದು ನಿಮಗೆ ಗೊತ್ತಿಲ್ಲ. ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿನಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ನಾನು, DK ಶಿವಕುಮಾರು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣದಿಂದನೇ ನಾವು ಈ ಯೋಜನೆಯನ್ನು ತಂದು ಕೊಟ್ಟು, ಒಟ್ಟು ರಾಜ್ಯದಲ್ಲಿ 344 ಆ ಥರದ್ದು ಹೈಟೆಕ್ ಹಾರ್ವೆಸ್ಟ್ ಇದನ್ನು ಕೊಟ್ಟಿದ್ದೀವಿ. ಇದರಿಂದ ನಿಮ್ಗೇನು ಅನುಕೂಲ ಆಗುತ್ತೆ ಅನ್ನೋದು ನಿಧಾನಕ್ಕೆ ಹೇಳ್ತಾರೆ. ನಾನು 1-2 ಮಾತನ್ನ ಹೇಳ್ತೀನಿ. ಕೆಲವರು ಮಹಾರಾಷ್ಟ್ರ ಅಥವಾ ಬೇರೆ ಬೇರೆ ರಾಜ್ಯದಿಂದ ಲೇಬರ್ ಕರ್ಕೊಂಬತ್ತಿದ್ದು 10 ಲಕ್ಷ 15 ಲಕ್ಷ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅವ್ರು ಮತ್ತೆ ವಾಪಸ್ ಹೋಗಿ ಏನೇನೋ ಗಲಾಟೆಯಾಗಿ ಅಡ್ವಾನ್ಸ್ ಹೋಗಿ ಇವೆಲ್ಲ ತೊಂದರೆ ತಪ್ಪಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಿಷನ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಅದರಿಂದ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಬರುತ್ತೆ. ಸೋಯಿಂಗಿಂದ ನಾಟಿ ಮಾಡೋದ್ರಿಂದ ಕಟಾವು ಮಾಡೋವರೆಗೂ ಯಂತ್ರೋಪಕರಣವನ್ನು ಉಪಯೋಗಿಸ್ಬೋದು ನೀವು. ಬರೀ ಕಬ್ಬಲ್ಲ, ಭತ್ತ ಅಲ್ಲ, ಎಲ್ಲ ವಿಚಾರದಲ್ಲೂ ಸಹ ಈಗ ಯಾಂತ್ರೀಕರಣ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದನ್ನು ನೀವು ಉಪಯೋಗಿಸ್ಲಿಕ್ಕೆ ಬಹುಶಃ ನೀವು ಏನು 40 ಲಕ್ಷ ಸಬ್ಸಿಡಿ ಕೊಟ್ಟು 50 ಲಕ್ಷ ಕೊಟ್ಟು 50 ಲಕ್ಷ ಹಾಕ್ತೀರಿ. ನೀವು 2 ವರ್ಷ 3 ವರ್ಷದೊಳಗೆ ಆ ಮಿಷನ್ನು ನಿಮ್ಮದು ಓನ್ ಆಗುತ್ತೆ. ಮತ್ತು ನಿಮಗೆ ಬಾಡಿಗೆ ಕೊಟ್ಟರೆ ದುಡ್ಡು ಬರುತ್ತೆ. ನಿಮ್ಮ ಸ್ವಂತ ಜಮೀನಲ್ಲೂ ನೀವು ಮಾಡ್ಕೊ. ಈ ಕೃಷಿ ಹೊಂಡ ನಿಂತೋಗಿತ್ತು, ಅದನ್ನು ಮುಂದುವರಿಸ್ತು. ಇಡೀ 224 ಕ್ಷೇತ್ರದಲ್ಲೂ ಕೃಷಿ ಹೊಂಡ ಕೊಡ್ತಾಯಿದ್ವಿ. ಮೊದಲು 100 ತಾಲೂಕು ಮಾತ್ರ ಇತ್ತು. 13ರಿಂದ 18 ಸಿದ್ದರಾಮಯ್ಯನವರು 106 104 ತಾಲೂಕು ಮಾತ್ರ ಪ್ರಾರಂಭ ಮಾಡಿದ್ದು. ಈಗ ನಾವು ಅಚ್ಚುಕಟ್ಟು ಪ್ರದೇಶಕ್ಕೂ ನೀರಾವರಿ ಪ್ರದೇಶದಲ್ಲೂ ಸಹ ಟೈಲ್ಯಾಂಡ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಮಾಹಿತಿ ತಗೊಂಡು 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೃಷಿ ಹೊಂಡ ಮಾಡ್ತಾಯಿದ್ವಿ. ಬಹುಶಃ ಲಾಸ್ಟ್ ಟೈಮು ಭಾಳಷ್ಟು 300 200 300 ಕೋಟಿವರೆಗೂ ಕೊಟ್ಟಿದ್ದೀವಿ ಸಬ್ಸಿಡಿನ. ಈ ವರ್ಷವೂ ಕೊಡ್ತಾಯಿದ್ದೀವಿ. ಸೊ ಈ ರೀತಿ ಸಾಕಷ್ಟು ಕೃಷಿ ಇಲಾಖೆ ನಿಮ್ಮ ಪರವಾಗಿ, ನಿಮ್ಮ ಸಪೋರ್ಟಾಗಿ ನಿಂತಿದ್ದೀವಿ. ಯೂನಿವರ್ಸಿಟಿ ಮತ್ತು ಕೃಷಿ ಇಲಾಖೆ ಎರಡೂ ನಿಮ್ಮ ಜೊತೆ 100ಕ್ಕೆ 100ರಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ಇಲಾಖೆ ತಯಾರಿದೆ. ಅದರ ಉಪಯೋಗವನ್ನು ನೀವು ಪಡ್ಕೋಬೇಕು. ಭಾಳಷ್ಟು ರೈತರು ಮುಗ್ಧರು ಪಡ್ಕೋತಾರೆ. ನಾನಿಲ್ಲಿ ರೈತರ ಬಗ್ಗೆ ಮಾತನಾಡಿದ್ರೆ ಕೆಲವರು ಅದನ್ನು ಬೇರೆ ಥರನೂ ಮಾತಾಡ್ತೀರಿ. ಅದರಿಂದ ನಾನು ಮಾತಾಡಲಿಕ್ಕಾಗಲ್ಲ. ಕೆಲವು ಸೂಕ್ಷ್ಮತೆ ಇರುತ್ತೆ. ಕೆಲವು ಸತ್ಯ ಹೇಳೋದು ಭಾಳ ಕಷ್ಟ. ಸುಳ್ಳು ಹೇಳಿ ಬಚಾವಾಗ್ಬೋದು, ಸತ್ಯ ಹೇಳಿ ಬಚಾವಾಗೋದು ಭಾಳ ಕಷ್ಟ ಆಗುತ್ತೆ. ನಾನು ರಾಜಕಾರಣ ಆದಮೇಲೆ ಅನುಭವ ಆಗಿದೆ ನನಗೆ ಸಾಕಷ್ಟು. ಸೊ ಸುಳ್ಳು ಹೇಳಿದ್ರೆ ಆರಾಮಾಗಿ ಹೊಟ್ಟೋಗ್ಬೋದು, ಸತ್ಯ ಹೇಳಿದ್ರೆ ಅದಕ್ಕೆ 108 ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದರಿಂದ ಕೆಲವನ್ನ ನಾನು ಹೇಳಲಿಕ್ಕೆ ಹೋಗಲ್ಲ. ಬಹುಶಃ ನೀವೆಲ್ಲ ಪ್ರಯತ್ನ ಮಾಡಿದ್ರೆ, ನೀವೆಲ್ಲ ಹೇಳೋದನ್ನು ತಿಳ್ಕೊಂಡ್ರೆ, ಈ ಸೆಷನನ್ನು ಉಪಯೋಗಿಸ್ಕೊಂಡ್ರೆ ಮತ್ತು ಕೃಷಿ ಇಲಾಖೆನ, ಯೂನಿವರ್ಸಿಟಿನ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಇದರ ಅನುಕೂಲ ಆಗುತ್ತೆ. ನಾವು 1,000 ಕೋಟಿಯನ್ನು ಸಹಾಯಧನ ಸಬ್ಸಿಡಿನ ಕಳೆದ 2 ವರ್ಷದಿಂದ ಕೊಡ್ತಾ ಹೋಗ್ತಿದ್ವಿ ರೈತರಿಗೆ. ಸೊ ಮತ್ತು ಒಂದೇ ಕಡೆ ಗೊಬ್ಬರ ಅಥವಾ ಬೀಜ ಅಥವಾ ಔಷಧಿ ಕೊರತೆ ಇಲ್ದಂಗೆ 2 ವರ್ಷ ನಾವು ಮೇಂಟೈನ್ ಮಾಡಿದ್ದೀವಿ. ಈ ವರ್ಷ DAP ಒಂದು ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಎಲ್ಲ ಕಡೆ ನಾವು ಮುಂಚಿತವಾಗಿ ತಿಳಿಸಿದ್ದೀವಿ. ಆ ಕಡಿಮೆ ಆಗಲಿಕ್ಕೆ ಕಾರಣ ಏನಂದರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗತ್ತೆ. ಕೇಂದ್ರ ಸರ್ಕಾರನೂ ಇಡೀ ರಾಷ್ಟ್ರದಲ್ಲಿ ಅದು ಕಡಿಮೆ ಮಾಡಬೇಕು. ಅದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಕಾಂಪ್ಲೆಕ್ಸನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ಮತ್ತು ಅನ್ನೋ ಒಂದು ಉದ್ದೇಶದಿಂದ ಅವರು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೂ ಸಹ ನಾವು ಇನ್ನೂ ರೈತರಿಗೆ ಅದು ಸಂಪೂರ್ಣವಾಗಿ ರೀತಿಯಲ್ಲಿ ಅವರಿಗೆ ಆ
ಒಂದು ವ್ಯವಸ್ಥೆಗೆ ಸೆಟ್ ಆಗೋವರೆಗೂ ನಾವು ಒಂದೇ ಸಲ ಕಡಿಮೆ ಮಾಡಲಿಕ್ಕಾಗಲ್ಲ ಅಂಥೇಳಿ ನಾವು ಎಷ್ಟು ಸಾಧ್ಯ ಅಷ್ಟು 70-80% ನಿಮಗೆ ಅದನ್ನು ಸಪ್ಲೈ ಮಾಡ್ತಾಯಿದ್ದೀವಿ. ಅದನ್ನು ನೀವು ಸಹ ಗಲಾಟೆ ಮಾಡೋದೇ ಒಂದು ಮುಖ್ಯ ಅಂತ ಅಲ್ಲ, ಅದರ ಯಾಕೆ ಕಡಿಮೆ ಆಗ್ತಾಯಿದೆ, ಅದರಿಂದ ಉಪಯೋಗ ಏನು, ಅದರಿಂದ ಸಮಸ್ಯೆ ಏನು ಅನ್ನೋದನ್ನ ನೀವು ತಿಳ್ಕೋಬೇಕು. ಆವಾಗ ನಿಮಗೆ ಅದರ ಉಪಯೋಗ ಆಗುತ್ತೆ. ಆ ರೀತಿಯಲ್ಲಿ ಇವತ್ತು 2 ವರ್ಷ ಸಂಪೂರ್ಣವಾಗಿ ನಾವು ನಿಮ್ಮ ಕೃಷಿ ಬದುಕಿಗೆ ನಾವೆಲ್ಲ ಸಹಕಾರವನ್ನು ಕೊಡ್ತಾಯಿದ್ದೀವಿ. ಅದಕ್ಕೆ ನಾವು ಸಹ ಸಂಪೂರ್ಣ ಕಟ್ಟುಬದ್ಧರಾಗಿದ್ದೀವಿ. ಅದನ್ನು ನೀವು ಉಪಯೋಗಿಸ್ಕೋಬೇಕು. ಮತ್ತು ವಿಶೇಷವಾಗಿ ನಾವು ಈಗಾಗಲೇ ಯಂತ್ರೋಪಕರಣದ ಬಗ್ಗೆ ಮಾತನಾಡಿದ್ದೀನಿ. ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ನಿಮ್ಮೆಲ್ರಿಗೂ ಅನುಕೂಲ ಆಗುತ್ತೆ. ಗುಲ್ಬರ್ಗದಲ್ಲಿ ಒಬ್ಬ ರೈತ ಅಲ್ಲ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಪಡ್ಕೊಂಡಿದ್ದಾನೆ. ಒಬ್ಬ ರೈತ ಇನ್ಶೂರೆನ್ಸ್ 98% ನಾವು ಪ್ರೀಮಿಯಂ ಕಟ್ತೀವಿ. 2% ನೀವು ಯಾವುದೋ ಚೆನ್ನಾಗಿದ್ದೀವಿ ನಾವ್ಯಾಕೆ ಕಟ್ಟಬೇಕು, ಈ ವರ್ಷ ನಮಗೆ ಬರಲಿಲ್ಲ ಮುಂದೆ ವರ್ಷ ಕಟ್ಟೋದು ಬೇಡ ಅಂತ. ನೀವು ಆರೋಗ್ಯಕ್ಕೆ ಇನ್ಶೂರೆನ್ಸ್ ಮಾಡ್ತೀರಾ, ಗಾಡಿಗೆ ಇನ್ಶೂರೆನ್ಸ್ ಮಾಡ್ತೀರಾ, ಮನೆಗೆ ಇನ್ಶೂರೆನ್ಸ್ ಮಾಡ್ತೀರಾ, ನಿಮ್ಮ ಕೃಷಿಗೆ ಇನ್ಶೂರೆನ್ಸ್ ಮಾಡಿ 2% ಕಟ್ಟೋಕ್ಕೆ 98% ನಾವು ಕಟ್ತೀವಿ. 2% ನೀವು ಕಟ್ಟೋದಕ್ಕೆ ಯೋಚನೆ ಮಾಡಿದ್ರೆ ಅದರ ಉಪಯೋಗ ನಿಮಗೆ ತಪ್ಪದಾಗ ಪಶ್ಚಾತ್ತಾಪ ಪಟ್ಟರೆ ಯಾರು ಹೊಣೆ? ನೀವೇ ಹೊಣೆ ಅಲ್ಲ. ಕಳೆದ ವರ್ಷ 2500 ಕೋಟಿವರೆಗೂ ನಾವು ಇನ್ಶೂರೆನ್ಸ್ ಕೊಟ್ಟಿದ್ವಿ. 2500 ಕೋಟಿ ಇನ್ಶೂರೆನ್ಸ್. ಭಾಳಷ್ಟು ನಿಮಗೆ ಏನು ಅನ್ನಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ನಾವು ಸುಮ್ಮನೆ ಕೂತಿಲ್ಲ. ನಾವು ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಾವು ಹಳ್ಳಿಯಿಂದನೇ ಬಂದಿರೋರು. ಏನಾದರೂ ನಿಮ್ಮ ಜೊತೆ ನಿಲ್ಲಬೇಕು ಅನ್ನೋದು ನಮ್ಮೆಲ್ಲರ ಬದ್ಧತೆ. ನಾವು ಸಾಕಷ್ಟು ಅದನ್ನು ನಿಮ್ಮ ಜೊತೆ ನಿಂತು ಕೈ ಜೋಡಿಸ್ತಕ್ಕಂಥದ್ದು. ಈ ಸಾಪ್ ಅಂತೇಳಿ ಕೃಷಿಲಿ ತಾಂತ್ರಿಕತೆಯನ್ನು ನಾವು ತಂದಿದ್ದೀವಿ. ಅದರಿಂದ ಸಾಕಷ್ಟು ನಿಮಗೆ ಯಾವ ರೋಗ ನಿಮಗೆ ಬರುತ್ತೆ, ಅದು ಯಾವ ರೀತಿಯ ರೋಗವನ್ನು ಬಗೆಹರಿಸಲಿಕ್ಕೆ ಯಾವ ಔಷಧಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಿಮ್ಮ ಮಾಹಿತಿ ಬರ್ತಕ್ಕಂಥದ್ದು. ಬಿತ್ತನೆ ಬೀಜದ ಬಗ್ಗೆಯೂ ಸಾಕಷ್ಟು ನಾವು ಬದಲಾವಣೆ ಆಗಿದೆ. ಅದರಲ್ಲಿ ಸಾಕಷ್ಟು ನಿಮಗೆ ಯಾರು ಬಿತ್ತನೆಯನ್ನು ಮಾಡ್ತಿರೋ ಅವರೆಲ್ರಿಗೂ ಸಹ ಹೆಚ್ಚು ಆದಾಯ ಆಗೋ ರೀತಿಯಲ್ಲೂ ಸಹ ನಾವು ಅನೇಕ ಯೋಜನೆಗಳನ್ನ ತಂದಿದ್ದೀವಿ. ಹಾಗಾಗಿ ಕೃಷಿ ಭಾಗ ಈಗಾಗಲೇ ಹೇಳಿದೆ. ರಸಗೊಬ್ಬರದ ವಿತರಣೆಯಲ್ಲೂ ಸಹ ಸಾಕಷ್ಟು ನಾವು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ಇರುತ್ತೋ ಅದೆಲ್ಲವನ್ನೂ ಸಹ ಗಮನದಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಜಾಗೃತಿ ಕೋಶ ಅಂತೇಳಿ ಅದನ್ನು ಸಹ ನಾವು ಹೆಚ್ಚು ಗಮನವನ್ನು ಜಾಗೃತಿ ಕೋಶವನ್ನು ಚುರುಕುಗೊಳಿಸ್ತಕ್ಕಂಥದ್ದು ಮಾಡಿದ್ದೀವಿ. ಕೃಷಿ ನವೋದ್ಯಮದಲ್ಲೂ ಸಹ ಹೆಚ್ಚಿನ ನಾವು ಆಸಕ್ತಿಯನ್ನು ತೋರಿಸಿ ನಮ್ಮ ಸರ್ಕಾರ 40 ಕೃಷಿ ನವೋದ್ಯಮಗಳಿಗೆ 8 ಕೋಟಿಯನ್ನು ಮತ್ತು ಲಾಸ್ಟ್ ಟೈಮ್ ಸರ್ಕಾರ ಮಾಡಿ ನೆಟ್ಟೆ ರೋಗ ಗುಲ್ಬರ್ಗದವ್ರು ಆ ಕಡೆ ಇದ್ದೀರಾ, ಅನೌನ್ಸ್ ಮಾಡೋದ್ರು ಅವ್ರಿಗೆ ನಾವೇ ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲೂ ಸಹ ಹೆಚ್ಚು ಅದನ್ನು ಗಮನ ಹರಿಸಿ ಕೊಟ್ಟಿದ್ದೀವಿ. ಮೊನ್ನೆ ಯಾರೋ ಒಬ್ಬರು ರೈತರು ನೆನ್ನೆ ಬಂದರು. ಮೊದಲೆಲ್ಲ ಏನು ಕೇಳ್ತಿದ್ರು, ಸರ್ ಒನ್ ಟೈಮ್ ನಮ್ಮ ಇದನ್ನು ನೀರಾವರಿ ಸೂಕ್ಷ್ಮ ನೀರಾವರಿ ಇದನ್ನು ಕೊಟ್ಟರೆ ಸ್ಪ್ರಿಂಕ್ಲರ್ನ 7 ವರ್ಷಕ್ಕೆ SC/ST ಕೊಡ್ತೀರಿ, ನಮಗೆ ಕೊಡಲ್ಲ, ನಾವು ಬೇರೆ ರೈತರು ಅವ್ರು ಬೇರೆ ರೈತರ, ನಮಗೂ ಸಹ ಕೊಡಬೇಕು ಅಂತ. ಆಯ್ತಂತೇಳಿ ನಾನು ನಮ್ಮ ಅಧಿಕಾರಿಗಳ ಜೊತೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಕೊಡಲೇಬೇಕು, ಎಲ್ಲ ರೈತರು ಒಂದೇ ಅಂತೇಳಿ SC/STಗೆ ಹೇಗೆ ರಿಪೀಟ್ ಮಾಡ್ತೀವೋ ಹಾಗೆ 7 ವರ್ಷಕ್ಕೆ ನಿಮಗೂ ಕೊಡೋದು ಅಂತ ತೀರ್ಮಾನ ಮಾಡು. ನೆನ್ನೆ ಒಬ್ಬರು ಅಡ್ಡ ಹಾಕ್ಬಿಟ್ಟು, ಸ್ವಾಮಿ 7 ವರ್ಷ ಆಗಲ್ರಿ, ನಮ್ಗೆ ಕಡಿಮೆ ಮಾಡಿರಿ ಅಂದ. ಫಸ್ಟು ಅಟ್ಲೀಸ್ಟು ನಿಮ್ಗೆ ಲೈಫ್ನಲ್ಲಿ ಒಂದೇ ಸಲ ಕೊಡ್ತಿದ್ದು, ಅಟ್ಲೀಸ್ಟು ಥ್ಯಾಂಕ್ಸ್ ಅಪ್ಪ, ನಿಮಗೆ ಒಳ್ಳೆಯದಾಗಲಿ, ಮಂತ್ರಿಗಳಿಗೆ ಸರ್ಕಾರಕ್ಕೆ 7 ವರ್ಷಕ್ಕೆ ಮತ್ತೆ ತಗೊಳ್ಳೋ ಅವಕಾಶ ಕೊಟ್ಟಿದ್ದೀರಾ, ಸಾಧ್ಯವಾದರೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿದ್ರೆ ಏನಾದ್ರು ಹೆಂಗೆ ಮಾತಾಡ್ತೀರಾ ಅಂದರೆ, ಒಂದು ಕೊಟ್ಟಾಗ ಅದಾಯ್ತು ಬಿಡ್ರಿ, ಇದು ಹೇಳ್ರಿ. ಯಾವಾಗಲೂ ಯಾರಿಗಾರ ಮಾಡೋರಿಗೆ ಖುಷಿ ಯಾವಾಗುತ್ತೆ ಹೇಳಿ? ಮಾಡಿದವ್ರಿಗೆ ಮಾಡಿದ್ದೀರಪ್ಪ, ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಆದ್ರೆ ಮಾಡಿ ಅಂದರೆ ಖುಷಿ ಆಗುತ್ತೆ. ನೀವು ಅದು ಬಿಟ್ಬಿಡ್ರಿ, ಅದು 7 ವರ್ಷದ್ದು ಮತ್ತೆ ಕೊಡೋದು ಬಿಟ್ಬಿಡ್ರಿ, ನಾವೇನಾರ ಮಾಡಿ 3 ವರ್ಷಕ್ಕೆ ಕೊಡೋದು ಕಲ್ತೀರಿ ಅಂತ. ನಾವು ನಿಮ್ಮಂಗೆ ನಮ್ಮಪ್ಪನೂ 100ಕ್ಕೆ 100 ರೈತನೇ, ಅವನಿಗೇನು ಗೊತ್ತೇ ಇರಲಿಲ್ಲ ನಮ್ಮಪ್ಪನಿಗೆ. ನಮಗೆ ಏನಾರು ಮಾಡಬೇಕು ಅಂತ ಆಸೆ ಇರುತ್ತೆ. ಈಗ 7 ವರ್ಷಕ್ಕೆ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ನಾವು ಮತ್ತೆ ರಿಪೀಟ್ ಮಾಡುವಂಥ
ಬದಲಾವಣೆಯನ್ನು ತಂದಿದ್ದೀವಿ. ಮುಂದೆ ನಾವು 5 ವರ್ಷಕ್ಕೆ ಕಡಿಮೆ ಮಾಡೋಕ್ಕೂ ಸಹ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಕೇಂದ್ರ ಸರ್ಕಾರನೂ ಅದು ತೀರ್ಮಾನ ತೊಗೋಬೇಕಾಗಿರೋದ್ರಿಂದ ಅದನ್ನು ನೋಡ್ತೀವಿ. ಹಾಗಾಗಿ ಈ ರೈತ ಸಮೃದ್ಧಿ ಯೋಜನೆಯನ್ನು ಸಹ ನಾವು ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಇದಕ್ಕೆ ಹೆಚ್ಚು ಅದ್ರ ಗಮನ ಹರಿಸ್ತಾ ಇದ್ದೀವಿ. ಹಾಗೇ ಈ ಒಂದು ಸೂಕ್ಷ್ಮ ನೀರಾವರಿ ಬಗ್ಗೆ ನಾನು ಮಾತನಾಡಿದೆ. ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಿದ್ದೀವಿ. ಆ ಭಾಗದ 4-5 ಜಿಲ್ಲೆಗೆ ಅನುಕೂಲ ಆಗಬೇಕು ಅಂತ. ಹೇಗೆ ಶಿವಮೊಗ್ಗ ಭಾಗ, ಶಿವಮೊಗ್ಗದಲ್ಲಿ ಯೂನಿವರ್ಸಿಟಿ, ಧಾರವಾಡದಲ್ಲಿ ಯೂನಿವರ್ಸಿಟಿ, ರಾಯಚೂರು, ಬೆಂಗಳೂರು 4 ರೆವಿನ್ಯೂ ಡಿವಿಷನ್ ಏನಿದೆ, 4 ರೆವಿನ್ಯೂ ಡಿವಿಷನಲ್ಲಿ ಕೃಷಿಕರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗೋದು ಬೇಡ, ಹತ್ತತ್ರ ಇರಲಿ ಅವರಿಗೆ ಏನೋ ಒಂದು ಉದ್ದೇಶದಿಂದ ದೇಶಿ ತಳಿಗಳ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತಾ ಇದ್ದೀವಿ. ಸಾವಯವ ಹಾಗೂ ಸಿರಿಧಾನ್ಯಗಳ ಬಗ್ಗೆ 2 ಮೇಳ ಮಾಡಿದ್ದೀವಿ. ಅದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಂದಿದ್ದೀವಿ. ಹಾಗೆ ರೈತರಿಗೆ ಒಂದು ಕರೆ ಕೇಂದ್ರ ಮಾಡಿದ್ದೀವಿ. ಮೊದಲೆಲ್ಲ 7-8 ಇತ್ತು. ಈಗ ಒಂದೇ ಫೋನ್ ನಂಬರ್ಗೆ ನೀವು ಮಾಡಿದ್ರೆ ಯಾವ ಸಮಸ್ಯೆ ಬೇಕಾದ್ರೂ ನಿಮಗೆ ಅದನ್ನು ಹೇಳ್ತಾರೆ. ಮತ್ತು ತಕ್ಷಣ ಆ ತಾಲೂಕಿಗೆ, ಆ ಅಧಿಕಾರಿಗಳಿಗೆ ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ನಂಬರ್ ನಿಮಗೆ ಗೊತ್ತಿದೆ ಅಂದ್ಕೋತೀನಿ. ಹಾಗೆ ಸಾವಯವ ಇಂಗಾಲ ಉತ್ಪಾದನೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಈಗಾಗಲೇ ಖಾಲಿ ಇರೋ ಹುದ್ದೆಗೆ ಎಲ್ಲೋದ್ರೂ ಕೃಷಿ ಅಧಿಕಾರಿಗಳ ಕಡಿಮೆ ಕೊರತೆ ಅನ್ನೋದಕ್ಕೆ 1,000 ಜನ ನೇಮಕಾತಿಗೆ ಸರ್ಕಾರ ಮಂಜೂರಾತಿ ಕೊಟ್ಟು ನೇಮಕಾತಿಗೆ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಕಳಿಸಿದ್ದೀವಿ. ಅವರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಾಗೆ 600-700 ಜನಕ್ಕೆ ನಾವು ಬಡ್ತಿನೂ ಕೊಟ್ಟು ಸಹ ನಮ್ಮ ಇಲಾಖೆಯಲ್ಲಿ ಒಂದು ಸ್ವಲ್ಪ ಕಾರ್ಯೋನ್ಮುಖರಾಗಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಈ ಜಲಾನಯನ ಅಭಿವೃದ್ಧಿನಲ್ಲೂ ಸಹ 1.25 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಚಟುವಟಿಕೆಗಳ ಮೂಲಕ ಉಪಚರಿಸಲಾಗಿದೆ. FEOಗಳಿಗೆ ದುಡ್ಡೇ ಬರ್ತಾ ಇರಲಿಲ್ಲ. ಈಗ ಅದಕ್ಕೆ ಸಂಪೂರ್ಣ ಏನು ಒನ್ ಟೈಮ್ ನಾವು ಇದ್ದಿತ್ತು ಅದನ್ನು ಕ್ಲಿಯರ್ ಮಾಡಿದ್ದೀವಿ. ರಿವಾರ್ಡ್ ಯೋಜನೆಯಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ. ಹೀಗೆ ರಾಜ್ಯ ಬೀಜ ನಿಗಮದಲ್ಲೂ ಸಹ ಷೇರುದಾರರಿಗೆ 4 ಕೋಟಿ ಲಾಭಾಂಶ ರೈತರಿಗೆ ನಾವು ಕೊಟ್ಟಿದ್ದೀವಿ. ಬೀಜ ಯಾರು ಉತ್ಪಾದನೆ ಮಾಡ್ತಾರೆ ಅವರಿಗೆ. ಆದರೆ ಹೀಗೆ ಈ ರೀತಿ ಸಮರ್ಥವಾಗಿ ಎಲ್ಲ ರೀತಿಯಲ್ಲೂ ಸಹ ನಾವು ಏನೆಲ್ಲ ನಾವು ಈ ರಾಜ್ಯದಲ್ಲಿ ಹವಾಮಾನ ವಲಯಗಳ ಮರು ವ್ಯಾಕರಣ ಅನ್ನೋ ಒಂದು ಇದನ್ನು ಸಹ ಈ ಸಲ ಬಜೆಟಲ್ಲಿ ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಲ್ಯಾಬೊರೇಟರಿನೂ ಸಹ ಹೆಚ್ಚು ಬಲವರ್ಧನೆ ಮಾಡ್ತಕ್ಕಂಥದ್ದು. ನಿಮ್ಮ ಮಣ್ಣು ಟೆಸ್ಟ್ ಮಾಡೋದು ಕಂಪಲ್ಸರಿ, ಪ್ರತಿಯೊಬ್ಬರ ಜಮೀನಲ್ಲೂ ಮಣ್ಣು ಟೆಸ್ಟ್ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ನೀರನ್ನು ಎಷ್ಟು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವೆಲ್ಲ ಸೆಷನ್ ನಡೆಯುತ್ತೆ. ಯಾವ ರೀತಿ ನಾಟಿ ಮಾಡಬೇಕು, ಯಾವ ರೀತಿ ನೀವು ತಾಂತ್ರಿಕತೆಯನ್ನು ಉಪಯೋಗಿಸ್ಕೋಬೇಕು, ಆಧುನಿಕವಾದಂಥ ಸಮಗ್ರವಾದಂಥ ಕೃಷಿನ ನೀವು ಹೆಚ್ಚು ಗಮನವನ್ನು ಹರಿಸ್ಬೇಕು ಅನ್ನೋದು, ಮತ್ತು ಸುಸ್ಥಿರತೆ, ನೈಸರ್ಗಿಕ ಕೃಷಿಗೂ ಹೆಚ್ಚು ಗಮನ ಕೊಡಬೇಕು ಅನ್ನೋ ಈ ಎಲ್ಲ ವಿಚಾರದಲ್ಲಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮೆಲ್ರಿಗೂ ಇವತ್ತು ಟೆಕ್ನಿಕಲ್ ಸೆಷನ್ ಅಂತ ಏನು ಮಾಡ್ತಾರೆ ರವಿಕುಮಾರ್ ಅವರ ಸಂಸ್ಥೆ ನಿಮ್ಮೆಲ್ಲರನ್ನೂ ಕರೆಸಿದ್ದಾರೆ. ನಿಮಗೆ ಮಧ್ಯ ಕಾಫಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. ಹಾಗಾಗಿ ನೀವು ಯಾರಿಗೂ ಬೇಜಾರಾಗಲ್ಲ. ಮಧ್ಯೆ 1 ಅವರ್ 2 ಅವರ್ಸ್ 3 ಅವರ್ಸ್ಗೆ ಒಂದು ½ ಅನ್ ಅವರ್ ಟೈಮ್ ಕೊಡ್ತಾರೆ. ನೀವು ಯಾರು ಬೇಜಾರು ಮಾಡ್ಕೊಂಡು ಅಯ್ಯೋ ಇದೆಲ್ಲ ಗೊತ್ತು ಬಿಡ್ಯಾ ನನಗೆ, ನಾವು ನಮ್ಮ ತಾತನ ಕಾಲದಿಂದ ಜಮೀನು ನೋಡಿದ್ದೀವಿ, ನೀನೆಲ್ಲೋ ಈಗ ಬಂದಿದ್ದೀಯಾ ಅಂತ ಅಂದ್ಕೊಂಡು ಹೋಗಬೇಡಿ. ಇದ್ರ ಉಪಯೋಗ ನಿಮಗೆ 1 to 2 ಆಗುತ್ತೆ. ನಿಮಗೆ ರೈತರು ಬೆಳೆದ ತಕ್ಷಣವೇ ಮಾರಕ್ಕೆ ಹೋಗ್ತೀರ, ಅದನ್ನೆಲ್ಲ ತಪ್ಪಬೇಕು. ಸ್ವಲ್ಪ ಸಮಾಧಾನವಾಗಿದ್ದು ಮಾರ್ಕೆಟ್ ಪರಿಸ್ಥಿತಿನೂ ನೋಡಿ ನಾವು ಯಾವಾಗ ಮಾರ್ಕೆಟ್ಗೆ ಹೆಚ್ಚು ನಾವೆಲ್ಲ ಮತ್ತು ಸರ್ಕಾರದಿಂದ ನಾವೇನು ಖರೀದಿ ಮಾಡ್ತೀವಿ ಎಲ್ಲ ಯಾವಕ್ಕೂ ಸಂಬಂಧನೇ ಇಲ್ದಂಗೆ ಕೊಟ್ಬಿಡ್ತೀರ. ಯಾರೋ ಮಧ್ಯವರ್ತಿಗಳು ಬಂದು ಅದ್ರ ಲಾಭ ಅನುಕೂಲ ಪಡ್ಕೋತಾರೆ. ಅದೆಲ್ಲ ಆಗಬಾರ್ದು. ಹಾಗಾಗಿ ಎಲ್ಲ ವಿಚಾರವನ್ನು ನಮ್ಮ ಆಯುಕ್ತರಿದ್ದಾರೆ, ನಮ್ಮ ಪುತ್ರವರಿದ್ದಾರೆ, ಇನ್ನೊಂದಷ್ಟು ಜನ ಸೈನ್ಸಿಸ್ಟ್ಗಳು ಬರ್ತಾರೆ, ಭಾಳಷ್ಟು ಜನ ಕೃಷಿಗೆ ಸಂಬಂಧಪಟ್ಟಂಥವರು ಭಾಳ ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಹಾಗಾಗಿ ನಾವಂತೂ ನೀವು ಬೈತಿರೋ ಅಥವಾ ಹೊಗಳ್ತಿರೋ ಅಪ್ರಿಷಿಯೇಟ್ ಮಾಡ್ತಿರೋ ನಮ್ಮ ಸಹಕಾರನ ಒಪ್ತಿರೋ ಇಲ್ಲವೋ ಗೊತ್ತಿಲ್ಲ. ಈಗ ಜನ ಬಹುಶಃ ನಾನು ಮೊದಲೇ ಹೇಳಿದಾಗೆ ನಾನು ಹಳ್ಳಿಯವನೇ. ಒಂದು ಮಾಡಿದ್ರೆ ಇನ್ನೊಂದು ಬೈಯೋದಕ್ಕೆ ಸಹಜ, 2 ಮಾಡಿದೆ 3 10 ಮಾಡಿಬಿಟ್ಟು 1 ಮಾಡದೇ ಇದ್ದರೆ ಅದಕ್ಕೆ ತಪ್ಪು ಅಂತ ಹೇಳೋದು ಸಹಜ. ಈಗ ನಾವು 5 ಗ್ಯಾರಂಟಿ ಕೊಟ್ಟು ಅಯ್ಯೋ ಬಿಡಪ್ಪ ಅದು ಗ್ಯಾರಂಟಿ ಇರಲಿ, ಬೇರೆ ಏನೊಂದು ಹೇಳಪ್ಪ ನಮ್ಮೂರು ರಸ್ತೆ ಆಗಲಿಲ್ಲ ಅಂದ್ಬಿಡ್ತಾರೆ. 5 ಗ್ಯಾರಂಟಿಗೆ ಎಷ್ಟು ಕಷ್ಟಪಡ್ತಾರೆ ಸರ್ಕಾರ, ಎಷ್ಟು ಅದಕ್ಕೆ ದುಡ್ಡನ್ನು ಒದಗಿಸ್ತದೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಸುಲಭವಾಗಿ ಮಾಡೋಂಗಿದ್ರೆ ಹಿಂದಿನ ಗೌರ್ಮೆಂಟ್ಗಳು ಮಾಡ್ತಾ ಬರ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ ಅವರು? 5 ಗ್ಯಾರಂಟಿಗೆ ಹೆಚ್ಚಿಗೆ ಕಡಿಮೆ ಪ್ರತಿ ವರ್ಷ 50-55 ಸಾವಿರ ಕೋಟಿ ಖರ್ಚಾಗುತ್ತೆ.
5 ವರ್ಷಕ್ಕೆ 2,50,000 ಕೋಟಿ ನಾವು ಈ ಅವಧಿನಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಇವತ್ತು ರಾಹುಲ್ ಗಾಂಧಿಯವರು ತೊಗೊಂಡಿರೋ ತೀರ್ಮಾನ ಖರ್ಗೆಯವರು 2.5 ಲಕ್ಷ ಕೋಟಿ ನೇರವಾಗಿ ಒಬ್ಬರ ಹತ್ರ ಅರ್ಜಿ ಕೊಡದಲ್ಲೇ ಒಬ್ಬರ ಹತ್ರ ಲಂಚ ಕೊಡದಲ್ಲೇ ಯಾರ ಹತ್ರ ನಿಂತ್ಕೊಳ್ಳೋದಲ್ಲೇ ನಿಮ್ಮ ಮನೆಗೆ ದುಡ್ಡು ಬರುತ್ತೆ. ಕರೆಂಟ್ ಫ್ರೀ, ಬಸ್ ಚಾರ್ಜ್ ಫ್ರೀ, 10 kg ಅಕ್ಕಿ, 2,000 ರೂಪಾಯಿ ದುಡ್ಡು. ಇದ್ರ ಉಪಯೋಗ ಎಲ್ಲ ನೆನೆಸ್ಕೊಂಡ್ರೆ ತಾನೇ ಅದಾಗೋದು. ಈಗ 1,000 ಕೋಟಿ ನಾವು ಪರ್ಯಾಯ ಕೊಡ್ತೀವಿ, ಒಂದು ಇನ್ಶೂರೆನ್ಸ್ 2,000 ಕೋಟಿ ಕೊಡಿಸ್ತೀವಿ. ಇನ್ಶೂರೆನ್ಸ್ 2,000 ಕೋಟಿ ಹೆಂಗೆ ಬರುತ್ತೆ? 1,000 ಕೋಟಿ ಮೇಲೆ ಪ್ರೀಮಿಯಮ್ ಕಟ್ಟಿರ್ತೀವಿ. ಹೆಚ್ಚು ಕಡಿಮೆ 1,000 ಕೋಟಿ ನಾವು ಪ್ರೀಮಿಯಮ್ ಕಟ್ತೀವಿ ಸರ್ಕಾರ. ನಿಮ್ಗೆ 2%, 98% ನಾವು ಕಟ್ತೀವಿ. ಇದನ್ನೆಲ್ಲ ನೀವು ಬಹುಶಃ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಕೃಷಿ ಪದ್ಧತಿಯನ್ನು ಸಂಪೂರ್ಣವಾಗಿ ನೀವು ಬದಲಾವಣೆಗೆ ತಯಾರಾದರೆ, ಸಮಗ್ರ ಕೃಷಿಗೆ ನೀವು ಬಳಸ್ಕೊಂಡ್ರೆ 10 ಎಕರೆ ಇದ್ದರೆ 8 ಎಕರೆ ನೀವು ಮೇಜರ್ ಕ್ರಾಪ್ ಬೆಳೀರಿ. 2 ಎಕರೆಗೆ ನೀವು ಬೇರೆ ಬೇರೆ ಥರದ ಸಮಗ್ರ ಕೃಷಿಗೆ ಹೋಗಿ. ನಿಮಗೆ ದಿನನಿತ್ಯದ ಖರ್ಚಿಗೆ ತರಕಾರಿ ಬೆಳೆಯೋದು, ಕೋಳಿ ಸಾಕೋದು, ಮೊಟ್ಟೆ ಸಾಕೋದು, ಮೀನು ಸಾಕೋದು, ಒಂದೇ 2-3 ಬೆಳೆ ಬೆಳೆಯೋದು, ಅಡಿಕೆ ಬೆಳೆದ ಕಡೆ ಬೇರೆ ಬೆಳೆ ಬೆಳೆಯೋದು, ಈ ರೀತಿ ಕೊಬ್ಬು ಬೆಳೆಯೋದ ಕಡೆ 3 ತಿಂಗಳಿಗೆ ಬೇರೆ ಬೆಳೆ ಹಾಕ್ಬೋದು, ತೊಗರಿ ಬೆಳೆಯೋ ಕಡೆ ಇನ್ನೊಂದು ಮಧ್ಯದಲ್ಲಿ ಬೆಳೆ ಹಾಕ್ಬೋದು. ಈ ಥರದ್ದೆಲ್ಲ ನೀವೆಲ್ಲ ಅನುಸರಿಸಿದ್ರೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನ ಹೇಳಿ, ಇದೊಂದು ಬಹುಶಃ ನಿಮ್ಮೆಲ್ಲರ ಪರವಾಗಿ, ಸರ್ಕಾರದ ಪರವಾಗಿ ರವಿಕುಮಾರ್ ಅವರಿಗೆ, ಅವರ ಟೀಮ್ಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ. ನನ್ನ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಾ. ಇದ್ರ ಉಪಯೋಗ ನಿಮ್ಮೆಲ್ರಿಗೂ ಆಗಬೇಕು. ನಾನು ಮೊದಲೇ ಹೇಳ್ದಂಗೆ ಈ ಜಿಲ್ಲೆಯ ಸಂಪೂರ್ಣ ರೈತರು ಇಲ್ಲಿದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾವ್ರೆ. ನೀವು ಅದೇ ಥರ ಈ ಕಾರ್ಯಕ್ರಮದ ಉಪಯೋಗವನ್ನು ಬೇರೆ ರೈತರಿಗೂ, ನಿಮ್ಮೂರಿನಲ್ಲಿ ನಿಮ್ಮ ಸ್ನೇಹಿತರಿಗೂ ತಿಳಿಸುವಂಥ ರೀತಿಯಲ್ಲಿ ಆಗಬೇಕು. ಇದ್ರ ಉಪಯೋಗ ಆಗಲಿ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.